ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಗ್ರ್ಯಾಂಡಾಗಿರೋಂತಹ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದನ್ನು ಸಿಂಪಲ್ ಸ್ಯಾರಿಗೂ ಹಾಕ್ಕೋಬೋದು, ವಿತೌಟ್ ಬೀಡ್ಸು, ವಿತೌಟ್ ಬೀಡನ್ನು ಸಹ ಹಾಕ್ಕೋಬೋದು, ವಿತ್ ಬೀಡನ್ನೂ ಸಹ ಹಾಕ್ಕೋಬೋದು. ನಾನು ಇಲ್ಲಿ ರೆಡ್ ಕಲರ್ 6 ಎಳೆ ದಾರ ತೊಗೊಂಡಿನಿ. ಬಟ್ಟೆಗೆ 2 ಸರಿ ಲಾಕ್ ಮಾಡಿದೆ. ಲಾಕ್ ಮಾಡಿದ್ಮೇಲೆ 1 2 3 4 ಚೈನ್ ಹಾಕ್ತೀನಿ. ಕುಚ್ಚು ಕಟ್ಟೋದಕ್ಕೆ 4 ಚೈನ್ ಆದರೂ ಹಾಕ್ಬೋದು, 5 ಚೈನ್ ಆದರೂ ಹಾಕ್ಬೋದು. ಇಲ್ಲಿ 4 ಚೈನ್ ಹಾಕ್ತೀನಿ. ಫಸ್ಟಿಗೆ ನಾನು ಇಲ್ಲಿ ಕುಚ್ಚು ಕಟ್ತಾ ಇಲ್ಲ, ನಾನು ಆಮೇಲೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಫಸ್ಟಿಗೆ 4 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಒಂದು ಬೀಡ್ ತೊಗೊಂಡು, ಮೀಡಿಯಮ್ ಸೈಜ್ ಬೀಡ್ ತೊಗೊಂಡು, ರಿಂಗ್ ಬೀಡು ಸರ್ಕಲ್ ಬೀಡ್ ತೊಗೊಂಡು ಮತ್ತೆ ಅದನ್ನು ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ಮೇಲೆ 1 2 3 4 5 ಚೈನ್ ಹಾಕ್ತೀನಿ. ಬಟ್ಟೆನ ತಿರುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ತಿರ್ಸ್ಕೊಂಡು ನೋಡಿ, ಬೀಡ್ ಇದೆಲ್ಲ, ಬೀಡ್ ಪಕ್ಕ ಈ ಕಡೆ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಈ 4 ಚೈನ್ನ ಲಾಕ್ ಮಾಡ್ತೀನಿ. ಲಾಕ್ ಆಯ್ತಲ್ಲ, ಫ್ರಂಟ್ ಸೈಡಿಗೆ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡ್ಬಿಟ್ಟು ಈ ಬೀಡನ್ನ ಬ್ಯಾಕ್ ಸೈಡ್ ಹಿಂಗೆ ಪ್ರೆಸ್ ಮಾಡಿದರೆ ಹಿಂದ್ಗಡೆ ಹೋಗುತ್ತೆ. ನೋಡಿದ್ರಲ್ಲ, ಈ ಥರ ಹಿಂದೋದ್ಮೇಲೆ ಮತ್ತೆ 1 2 3 4 5 ಚೈನ್ ಹಾಕ್ತೀನಿ. ಈ ಕಡೆಯಿಂದ ನೋಡಿ, ಇವಾಗ ಇಲ್ಲಿ ಬೀಡ್ ಕೆಳಗಡೆ ಆ 4 ಚೈನ್ ಬಿಡಬೇಕು. ಆ ಬೀಡ್ ಕೆಳಗಡೆ ಇದೆಯಲ್ಲ, ಇಲ್ಲಿ ನೋಡಿ ಗ್ಯಾಪ್ ಇದೆಯಲ್ಲ, ಅದ್ರ ಒಳಗಡೆಗೆ ನಾವು ಇದನ್ನು 5 ಚೈನ್ನ ಲಾಕ್ ಮಾಡ್ತೀವಿ. 5 ಚೈನ್ನ ನೀಟಾಗಿ ಎಲ್ಲ ದಾರ ಬರೋ ಥರ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ 5 ಚೈನ್, ಇಲ್ಲಿ 5 ಚೈನ್ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ, ಮತ್ತೆ ಇನ್ನೂ ಒಂದು ಈ ಕಡೆ ಲಾಕ್ ಇದೆಯಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಲಾಕ್ ಮೇಲೆ ಮತ್ತೆ ಒಂದು ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿದೆ. ಲಾಕ್ ಮಾಡಿದ್ಮೇಲೆ 1 2 3 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕಿದ ಮೇಲೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ಮೇಲೆ ನೋಡ್ಬೋದು ನೀವಾಗ 4 ಚೈನು, 5 ಚೈನ್ 2 ಟೈಮ್ಸು, ಮತ್ತು ಈ ಥರ ಬೀಡ್ ಸುತ್ತ 5 ಚೈನ್ ಬರುತ್ತೆ ನೋಡಿ. ಈ ಕಡೆಯಿಂದ 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಈ ಕಡೆಯಿಂದ 5 ಚೈನ್ ಹಾಕಿ ಮತ್ತೆ ಈ ಕಡೆಗೆ ತೊಗೊಂಡ್ಬಂದು ಈ ಬೀಡು ಪಕ್ಕದಲ್ಲಿ ಖಾಲಿ ಜಾಗ ಇರುತ್ತಲ್ಲ, ಅಲ್ಲಿ ಲಾಕ್ ಮಾಡಿ, ಅದಾದ ನಂತರ ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಮತ್ತು ಬಟ್ಟೆನ ಇವಾಗ ಮತ್ತೆ ಈ ಥರ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡ್ಬಿಟ್ಟು ನೋಡಿ, ಬೀಡ್ ಆ ಕಡೆಗೆ ಅಂದರೆ ಈ ಕಡೆಗೆ ನೋಡಿ, ಈ ಕಡೆಗಿದೆಯಲ್ಲ 5 ಚೈನು, ಅದ್ರ ಒಳಗಡೆ ನಾನು ಟ್ರಿಬಲ್ ಕ್ರೋಶೆ ಹಾಕ್ತೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ತೊಗೊಂಡ್ಬಿಟ್ಟು ಇಲ್ಲಿ ಏನು 5 ಚೈನ್ ಇತ್ತಲ್ಲ, ಅದರೊಳಗಡೆಗೆ ಒಂದು ಟ್ರಿಬಲ್ ಕ್ರೋಶೆ ಹಾಕ್ಬಿಟ್ಟು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ಬಿಟ್ಟು ಪಿಕೌಟ್ ಮಾಡ್ತೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅದೇ 5 ಚೈನ್ ಒಳಗಡೆಗೆ ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಮಾಡ್ತೀನಿ. 2ರಿಂದ 1 2ರಿಂದ 1 2ರಿಂದ 1 ಮತ್ತು 3 ಚೈನು ಪಿಕಾಟ್. ಮತ್ತು ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಪೋಣಿಸ್ಕೊಂಡು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 5 ಚೈನ್ ಒಳಗಡೆಗೆ 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆ. ಟ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನು ಮತ್ತು ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೋಟು. ಇದೇ ಥರನೇ ಇಲ್ಲಿ ನಮಗೆ ಟೋಟಲಾಗಿ ಎಷ್ಟು ಬರುತ್ತೆ ಅಂತ ನಾನು ಕೌಂಟ್ ಮಾಡಿ ನಿಮಗೆ ಹೇಳ್ತೀನಿ. ಇಲ್ಲಿ ನಮಗೆ ಹೆಚ್ಚು ಕಮ್ಮಿ ಒಂದು 7 ಅಥವಾ 8 ಪಿಕಾಟ್ಸ್ ಬರುತ್ತೆ. ಬೀಡ್ಸ್ಗಳು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. 1 2 3 4 ಆಯಿತು. ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. 1 2 3 4 5 6 7 8 ಪಿಕಾಟ್ಸ್ ಬಂದಿದೆ. ಟೋಟಲಾಗಿ ನೋಡ್ಬೋದು ನೀವು, 8 ಪಿಕಾಟ್ಸ್ ಬಂದಿದೆ, ಅಥವಾ ಒಂದು ಲೆಸ್ ಮಾಡ್ಕೋಬೋದು. 8 ಪಿಕಾಟ್ಸ್ ಆದಮೇಲೆ ನೋಡಿ, ಇಲ್ಲಿದೆ ಲಾಕ್. ಫಸ್ಟಿಗೆ 2 ಸರಿ ಲಾಕ್ ಮಾಡಿದ್ವಲ್ಲ, ಅದರಲ್ಲಿ ಫಸ್ಟ್ನೇ ಲಾಕ್ ಮೇಲೆ ಈ ಆರ್ಚ್ನ ಕಂಪ್ಲೀಟ್ ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಬಟ್ಟೆನ ತಿರುಗಿಸ್ಕೊಂಡ್ರೆ ಇವಾಗ ಬಟ್ಟೆ ಮೇಲೆ ಅರ್ಧ ಆರ್ಚ್ ಇರುತ್ತೆ, ಅರ್ಧ ಆರ್ಚ್ ಬಂದಿರುತ್ತೆ. ಇವಾಗ ಈ ಕಡೆಗೂ ಹಾಕ್ಕೋಬೇಕು. ಇಲ್ಲಿ ಏನಿದೆ ಅಲ್ಲ, ಇಲ್ಲಿ 4 ಚೈನ್ ಇದೆಯಲ್ಲ, ಅದ್ರ ಒಳಗಡೆಗೆ ಇವಾಗ ನಾನು ಮತ್ತೆ 3 ಚೈನ್ ಹಾಕ್ಬಿಟ್ಟು ಒಂದು ಪಿಕೌಟ್ ಮಾಡ್ತೀನಿ. ಮಾಡಿಬಿಟ್ಟು ಇವಾಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಈ ಕಡೆಗಿತ್ತಲ್ಲ 5 ಚೈನು, ಆ 5 ಚೈನ್ ಒಳಗಡೆಗೆ ಇವಾಗ ನಾವು ಮತ್ತೆ ಪಿಕೌಟ್ಗಳನ್ನ ಹಾಕಬೇಕು. ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಪಿಕೌಟ್ ಮಾಡಬೇಕು. ಟ್ರಿಬಲ್ ಕ್ರೋಶೆ ಬೇಡ ಅಂದರೆ ನೀವು ಕಂಬನೂ ಹಾಕ್ಬೋದು. ಬಟ್ ಏನಂದರೆ
ಏನು ಆರ್ಚ್ ಬಂದಿದೆಯಲ್ಲ ಅದು ಸ್ವಲ್ಪ ಬಿಗ್ ಸೈಜ್ ಬೇಕು ಅಂದರೆ ಟ್ರಿಬಲ್ ಕ್ರೋಶೆ ಹಾಕಿ, ಚಿಕ್ಕದೇ ಇರಲಿ ಅಂದರೆ ನೀವು ಮಾಮೂಲಿ ಕಂಬಗಳನ್ನ ಹಾಕ್ಬೋದು. ರಿಂಗ್ ಬೀಡ್ ಇಲ್ಲದೇ ಅಕಸ್ಮಾತ್ ಸಿಕ್ಕಲಿಲ್ಲ ಅಂದರೆ ಈ ಥರ ನೀವು ಸಿಂಗಲ್ ಸ್ಟೆಪ್ನಲ್ಲಿ ರಿಂಗ್ ಬೀಡ್ ಇಲ್ಲದೇ ಈ ಡಿಸೈನ್ನ ಹಾಕಿ ಕೊಡ್ಬೋದು. ಇಲ್ಲೂ ಸಹ ಅದೇ ಥರ ನಾನು ಒಂದು ಪಿಕಾಟ್ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಪಿಕಾಟ್ ಮಾಡಿಬಿಟ್ಟು ಬೀಡ್ಸ್ ಹಾಕಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಕಂಪ್ಲೀಟ್ ಆಯ್ತಲ್ಲ. ಇದೇ ಥರನೇ ಈ ಕಡೆಗೂ ಒಂದು ಇಲ್ಲಿಂದ ಕೌಂಟ್ ಮಾಡ್ಕೊಂಡು ಹೋಗಿ 1 2 3 4 5 6 7 8ನೇದು ಹೆಂಗೆ ಹಾಕ್ಬೇಕಂತ ಹೇಳ್ತೀನಿ ನಾನು. ಇವಾಗ ನೋಡಿ ಇಲ್ಲಿದೆಯಲ್ಲ, ಇಲ್ಲೇನಿದೆಯಲ್ಲ ಇದ್ರ ಒಳಗಡೆಗೆ ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು 1 2 3 ಚೈನ್ ಹಾಕಿ ಇಲ್ಲಿನೂ ಆ ಕಡೆಗೂ ಬಂದೇ ಥರನೇ ಅದೇ ಥರನೇ ಬರಬೇಕಲ್ಲ, ಹಾಗಾಗಿ ಅಲ್ಲೊಂದು ಪಿಕಾಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡಿದೆ. ಇವಾಗ ಡಿಸೈನ್ ಬಂದು ಈ ಥರ ಕಾಣುತ್ತೆ. ನೀವು ನೋಡ್ಬೋದು ರಿಂಗ್ ಬೀಡ್ ಇಲ್ಲದೇ ಈ ಡಿಸೈನ್ನ ಹಾಕ್ಬೋದು. ತುಂಬ ಸ್ಟಿಫಾಗಿ ಕೂರುತ್ತೆ, ಎಲ್ಲೂ ಬೆಂಡ್ ಆಗೋದಿಲ್ಲ, ಸರ್ಕಲ್ ಶೇಪ್ನಲ್ಲಿ ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವೇ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ. ನಾನಿಲ್ಲಿ ಫಸ್ಟಿಗೆ ಇಲ್ಲಿ 4 ಚೈನ್ ಹಾಕಿಬಿಟ್ಟು ಒಂದು 2-3 ಸಿಂಗಲ್ ಕ್ರೋಶೆಟ್ ಹಾಕಿ ಈ ಡಿಸೈನ್ ಹಾಕಬೇಕಾಗಿತ್ತು. ನಾನು ಈ ಕಡೆಗೆ ಆಮೇಲೆ ಮತ್ತೆ ಒಂದು 4 ಚೈನ್ ಹಾಕಿ ಕುಚ್ಚು ಕಟ್ಟಿದ್ದೀನಿ. ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಸ್ವಲ್ಪ ಗ್ಯಾಪ್ ಬೇಕಲ್ವಾ, ಒಂದು ಆರ್ಚಿಗೂ ಇನ್ನೊಂದು ಆರ್ಚಿಗೆ ಗ್ಯಾಪ್ ಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ ಬೇಡ, ಹಾಫ್ ಡಬಲ್ ಕ್ರೋಶೆಟ್ ಹಾಕೋದ್ರಿಂದ ಸ್ವಲ್ಪ ಥಿಕ್ನೆಸ್ ಆಗಿರುತ್ತೆ, ಆಮೇಲೆ ಗ್ಯಾಪ್ನು ಸಹ ಇರುತ್ತೆ. ಹಾಗಾಗಿ ಒಂದು 3-4 ಸರಿ ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಅಲ್ಲಿನೂ ಸಹ ನೋಡಿ ಹಾಫ್ ಡಬಲ್ ಕ್ರೋಶೆಟಿಂದನೇ ನಾನು 4 ಚೈನ್ ಹಾಕಿರೋದನ್ನು ಅದನ್ನು ಅದೇ ಥರ ಲಾಕ್ ಮಾಡ್ತೀನಿ. ಸಿಂಗಲ್ ಕ್ರೋಶೆಟ್ ಮಾಡೋದಿಲ್ಲ, ಅದನ್ನು ಹಾಫ್ ಡಬಲ್ ಕ್ರೋಶೆಟೇ ಮಾಡ್ತಾ ಇರೋದು. ಇವಾಗ 3ನೇ ಹಾಫ್ ಡಬಲ್ ಕ್ರೋಶೆಟ್ಟು, 4ನೇದು ಟೋಟಲಾಗಿ 4 ಹಾಕಬೇಕಾಗುತ್ತೆ. 4 ಹಾಕಿದ ಮೇಲೆ ಮತ್ತೆ ಇವಾಗ 1 2 3 4 ಸ್ಟಾರ್ಟಿಂಗಿಂದ ಅಂದರೆ ಈ ಥರ ನಾನು 4 ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶೆಟ್ 4 ಹಾಕಿದ್ದೀನಲ್ಲ ಆ ಥರ ಹಾಕ್ಬಿಟ್ಟು 4 ಚೈನ್ ಹಾಕಿ ಅದಾದ ನಂತರ ಸರ್ಕಲ್ ಬೀಡನ್ನ ಹಾಕಿ ಫಸ್ಟಿಂದ ಹಾಕುವಾಗ ಆ ಥರ ಮಾಡಿ 4 ಚೈನ್ ಹಾಕಿಬಿಟ್ಟು ಅಂದರೆ 4 ಚೈನ್ ಹಾಕಿಬಿಟ್ಟು 4 ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತು 4 ಚೈನ್ ಹಾಕಿ ಈ ಥರ ಬೀಡನ್ನ ಹಾಕಿಬಿಟ್ಟು ಲಾಕ್ ಮಾಡಿಕೊಂಡ್ರೆ ನಿಮಗೆ ಫಸ್ಟಿಗೂ ಒಂದು ಕುಚ್ಚು ಬರುತ್ತೆ. ನಾನು ಇದೆಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ 5 ಚೈನ್ ಹಾಕಬೇಕು, ಅಲ್ಲಿ ಹಿಂದ್ಗಡೆಯಿಂದ ಒಂದು ಲಾಕ್ ಮಾಡಬೇಕು, ಮತ್ತು ಈ ಬೀಡನ್ನ ಬ್ಯಾಕ್ ಸೈಡ್ ಈ ಥರ ಅಂದ್ಕೊಂಡ್ರೆ ಹಿಂದ್ಗಡೆ ಹೋಗುತ್ತೆ. ಮತ್ತು 5 ಚೈನ್ ಹಾಕಬೇಕು. 5 ಚೈನ್ ಹಾಕಿಬಿಟ್ಟು ಆ ಬೀಡ್ ಮತ್ತು 5 ಚೈನ್ ಹಾಕಿದ್ರೆ ಅಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ಗ್ಯಾಪ್ ಇರುತ್ತೆ. ಈ ಗ್ಯಾಪ್ ಒಳಗಡೆ ಈ 5 ಚೈನ್ನ ಲಾಕ್ ಮಾಡಬೇಕು. ಈ ಥರ ಹಿಡ್ಕೊಂಡು ಹಾಕೋದ್ರಿಂದ ಈಸಿಯಾಗಿ ಬರುತ್ತೆ. ಇಲ್ಲಾಂದರೆ ಮೇಲೆ ಹಾಕಿರೋ 5 ಚೈನ್ ಇನ್ನೇನು ದಾರ ಇರುತ್ತಲ್ಲ ಅದರೊಳಗಡೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಮತ್ತು ಲಾಕ್ ಮೇಲೆ ಒಂದ್ಸರಿ ಲಾಕ್ ಮಾಡಿದಾದಮೇಲೆ ಇಲ್ಲಿ ಮತ್ತೆ 4 ಚೈನ್ ಹಾಕ್ತೀನಿ ನಾನಿವಾಗ. 1 2 3 4 ಚೈನ್ ಹಾಕ್ತೀನಿ, ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಬಟ್ಟೆನ ಸ್ವಲ್ಪ ತಿರುಗಿಸ್ಕೊಂಡು ಇವಾಗ ಬೀಡ್ ಮೇಲೆ ಇತ್ತಲ್ಲ ಈ ಕಡೆಯಿಂದ ನೋಡ್ಬೋದು ನೀವು, ಈ ಥರ ತಿರುಗಿಸ್ಕೊಂಡ್ರೆ ಇಲ್ಲಿ ಇರುತ್ತಲ್ಲ 5 ಚೈನು ಅದರೊಳಗಡೆಗೆ ಒಂದು ಟ್ರಿಬಲ್ ಕ್ರೋಶೆ ಮಾಡಬೇಕು. 5 ಚೈನ್ ಒಳಗಡೆಗೆ 2ರಿಂದ 1 ಸರಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಸ್ವಲ್ಪ ಲೆಂತಾಗಿ ಎಳ್ಕೋಬೇಕು. ಏನು ನಾವು 4 ಚೈನ್ ಹಾಕಿದ್ವಲ್ಲ ಅಷ್ಟು ಲೆಂತಾಗಿ ಟ್ರಿಬಲ್ ಕ್ರೋಶೆ ಎಳ್ಕೊಂಬಿಟ್ಟು 3 ಚೈನ್ ಹಾಕಿ ಪಿಕಾಟ್ ಮಾಡಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಅದೇ ಥರ ಫಸ್ಟ್ ಆರ್ಚ್ನಲ್ಲಿ ನಾನು ಯಾವ ಥರ ತೋರಿಸಿದ್ನಲ್ಲ ಅದೇ ಥರನೇ ಇಲ್ಲೂ ಸಹ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಫುಲ್ಲು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು ಇವಾಗ ಅದೇ ಥರನೇ ಆ ಕಡೆಗೆ ಎಷ್ಟು ಹಾಕಿದ್ವೋ ಅಷ್ಟೇ ಇಲ್ಲೂ ಹಾಕ್ಬಿಟ್ಟು ನೋಡಿ ಈ 4 ಚೈನಿಂದ ಏನು ಸಿಂಗಲ್ ಕ್ರೋಶೆಟ್ ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ಈ ಆರ್ಚ್ನ ಕಂಪ್ಲೀಟ್ ಮಾಡ್ತೀನಿ.
ಇದನ್ನು ಲಾಕ್ ಮಾಡಿಬಿಟ್ಟು ಬಟ್ಟೆನ ತಿರುಗಿಸ್ಕೊಂಡು ಈ ಆರ್ಚ್ನ ಮೇಲ್ಗಡೆ ಅನ್ಕೊಂಡ್ಬಿಡ್ಬೇಕು. ಅನ್ಕೊಂಡ್ಬಿಟ್ಟು ಇಲ್ಲಿ 4 ಚೈನ್ ಇತ್ತಲ್ಲ, ಈ 4 ಚೈನಿಗೆ ಮತ್ತು ನಾನು 3 ಚೈನ್ ಹಾಕಿಬಿಟ್ಟು ಒಂದು ಪಿಕೌಟ್ ಮಾಡ್ತೀನಿ. ಪಿಕೌಟ್ ಮಾಡಿಬಿಟ್ಟು ಮತ್ತೆ ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲಿ ನೀವು ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಅದೇ ಥರ ನಾನು ಹಾಕಿರೋ ಥರನೇ ಹಾಕೋದಿದ್ರೂ ಹಾಕ್ಬೋದು. 3 ಚೈನ್ ಹಾಕ್ತೀನಿ. ಆ 4 ಚೈನ್ ಇತ್ತಲ್ಲ ಬೇಸ್ ಲೈನಲ್ಲಿ ಅದಕ್ಕೆ ಒಂದು ಪಿಕೌಟು, ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ತೊಗೊಂಡ್ಬಿಟ್ಟು 5 ಚೈನ್ ಇತ್ತಲ್ಲ ಆ 5 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಮತ್ತು 3 ಚೈನು ಪಿಕೌಟ್. ಇದೇ ಥರನೇ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ನಾನು ತೋರಿಸ್ತೀನಿ. ಇದೇ ಥರನೇ ನೀವು ಬೀಡ್ಸ್ ಬೇಕು ಅಂದರೆ ನಾನು ಹೇಳಿದ್ನಲ್ಲ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಹಾಕ್ಕೋಬೋದು. ನೀವೇನು ಇಲ್ಲಿ 5 ಚೈನ್ ಹಾಕ್ತಿರಲ್ಲ ಬೀಡ್ ಸುತ್ತ, ನೀವು ಏನು ಬೀಡ್ಗಳನ್ನ ಹಾಕ್ತಿರೋ ಅದ್ರ ಹಿಂದ್ಗಡೆ ಎಷ್ಟು ಚೈನ್ ಬೇಕಾಗುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿಕೊಂಡು ನೋಡಿ ಹಾಕ್ಕೋಬೇಕು. ಇಲ್ಲಿ ನಾನು ಸ್ಮಾಲ್ ಸೈಜ್ ಮೀಡಿಯಮ್ ಸೈಜ್ ತೊಗೊಂಡಿರೋದ್ರಿಂದ 5 ಚೈನ್ ಕರೆಕ್ಟ್ ಆಯಿತು ನೋಡಿ, ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿ 4 ಚೈನ್ ಇತ್ತಲ್ಲ ಅದ್ರ ಒಳಗಡೆಗೆ ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕಿ ಪಿಕೌಟ್ ಮಾಡಬೇಕು. ಮಾಡಿಬಿಟ್ಟು ನೋಡಿ ನಾನು ಡೈರೆಕ್ಟಾಗಿ ಮಾಡಿಬಿಟ್ಟಿದ್ದೀನಿ, ಆಮೇಲೆ ಬಿಚ್ಚಿದ್ದೀನಿ. ಬಿಚ್ಚಿಬಿಟ್ಟು ಸಿಂಗಲ್ ಕ್ರೋಶೆಟ್ಟಿಂದ ಹಾಫ್ ಡಬಲ್ ಕ್ರೋಶೆಟ್ಟಿಂದ ಒಂದೇ ಸರಿ ಡೈರೆಕ್ಟಾಗಿ ಈ ಥರ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಅಲ್ಲಿ ಪಿಕೌಟ್ ಹಾಕಬೇಕಾಗಿತ್ತು, ಹಾಕಿಬಿಟ್ಟು ಅದಾದ ನಂತರ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡಬೇಕು. ನೋಡಿ ಡಿಸೈನ್ ಬಂದು ಈ ಥರ ಇದೆ, ನೀಟಾಗಿ ಕೂರುತ್ತೆ. ಫಸ್ಟ್ದಾಗೆ ಆ ಥರ ಅನಿಸುತ್ತಷ್ಟೇ, ಬಟ್ ನಾವು ಕುಚ್ಚು ಹಾಕಿದಾಗ ನೀಟಾಗಿ ಕೂರುತ್ತೆ. ಇಲ್ಲಿ ಏನು 4 ಚೈನ್ ಹಾಕಿದ್ದೀನಲ್ಲ ಇಲ್ಲಿ 4 ಚೈನು, ಈ ಕಡೆಗೆ ನಾನು 4 ಚೈನ್ ಹಾಕಿಲ್ಲ, ಇಲ್ಲಿ ಹಾಕಿ ನಾನು ಆಮೇಲೆ ಕುಚ್ಚು ಕಟ್ಟಿರೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಸ್ಟಿಫಾಗಿರುತ್ತೆ, ಎಲ್ಲಿನೂ ಸಹ ಬೆಂಡ್ ಆಗೋದಿಲ್ಲ. ಹಂಗೂ ಬೆಂಡ್ ಆಗುತ್ತೆ ಅಂದರೆ ಈ ಸೀರೆಗೆ ಹಾಕ್ತಿರಲ್ಲ ಈ ಕಡೆಗೆ ಅಲ್ಲಿಂದ ಒಂದೇ ಒಂದು ಅದೇ ಸಿಲ್ಕ್ ಥ್ರೆಡ್ಡಿಂದ ಒಂದು ನಾಟ್ ಹಾಕಿದರೆ ಈಸಿಯಾಗಿ ಆಗೋಗುತ್ತೆ, ಇಲ್ಲಾಂದರೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೋಬೋದು. ನೋಡಿ ಇಲ್ಲಿ ನಾನು 4 ಚೈನ್ ಹಾಕಿ ಲಾಕ್ ಆದಮೇಲೆ ನೋಡ್ತಾ ಇರ್ಬೋದು, 4 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 4 ಸಿಂಗಲ್ ಕ್ರೋಶೆಟ್ ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಈ ದಾರನ ಈ ಕಡೆಗೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ ಆರ್ಚ್ ಪಕ್ಕ ಒಂದು ಕುಚ್ಚು ಬರಬೇಕು. ನೀವು ಸ್ಟಾರ್ಟಿಂಗ್ ಮಾಡುವಾಗ ಇದೇ ಥರ ಮಾಡಿ, 4 ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು 4 ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶೆಟ್ ಹಾಕಿ 4 ಚೈನ್ ಹಾಕಿಬಿಟ್ಟು ಒಂದು ಬೀಡ್ ಹಾಕಿ ಆಮೇಲೆ ವರ್ಕ್ ಮಾಡಿ ಕ್ಲೀನಾಗಿ ಬರುತ್ತೆ ಈ ಥರ. ನೋಡಿ ಇಲ್ಲಿ ಫ್ಯಾಬ್ರಿಕ್ ಗ್ಲೂಯಿಂದ ಸ್ವಲ್ಪ ಸ್ಟಿಕ್ ಮಾಡ್ಕೋಬೋದು ಅಥವಾ ಕಾಟನ್ ಥ್ರೆಡ್ಡಿಂದ ಸ್ಟಿಚ್ ಮಾಡ್ಕೋಬೋದು. ಡಿಸೈನ್ ಬಂದು ಈ ಥರ ಇದೆ, ಸಿಂಪಲ್ ಆಗಿದೆ ಮತ್ತು ಫಾಸ್ಟಾಗೂ ಹಾಕ್ಬೋದು, ನೋಡೋದಕ್ಕೂ ಗ್ರ್ಯಾಂಡ್ ಲುಕ್ ಆಗಿದೆ. ನಾನಿಲ್ಲಿ ಅದೇ ಕಲರ್ ಇರೋದು ಕಾಣ್ತಾ ಇರೋದ್ರಿಂದ ಕೆಳಗಡೆ ವೈಟ್ ಬಟ್ಟೆ ಹಾಕ್ಬಿಟ್ಟು ಈ ಥರ ತೋರಿಸ್ತಾ ಇದ್ದೀನಿ. ನಾನು ಕೆಳಗಡೆಗೆ ಈ ಆರ್ಚ್ ಕೆಳಗಡೆಗೆ ವೈಟ್ ಬಟ್ಟೆ ಇಟ್ಟಿದ್ದೀನಿ ಅಷ್ಟೇ. ಡಿಸೈನ್ ಬಂದು ಈ ಥರ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.